ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್. ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ, ಫೆಬ್ರವರಿ ಕೊನೆಯ ವಾರದಲ್ಲಿ 4 ಗ್ರಹಗಳು ಕುಂಭ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು, 12ನೇ ಮನೆಯಲ್ಲಿ ಕುಂಭ ರಾಶಿಯಲ್ಲಿ 4 ಗ್ರಹಗಳ ಸಂಯೋಗದಿಂದಾಗಿ ಮೀನ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಏನೆಲ್ಲ ಬದಲಾವಣೆಯೂ ಆಗಲಿದೆ. ಈ ಸಮಯದಲ್ಲಿ ಸೂರ್ಯ, ಬುಧ, ಶುಕ್ರ ಹಾಗೆ ರಾಹುವಿನ ಜೊತೆ ಮಂಗಳನು ಕೂಡ ಈ ಸಮಯದಲ್ಲಿ ನಿಮ್ಮ 12ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾರೆ. ಇದರ ಪರಿಣಾಮದಿಂದಾಗಿ ಈ ತಿಂಗಳ ಕೊನೆಯ ವಾರದಲ್ಲಿ ಅತ್ಯಂತ ಹೆಚ್ಚಿನ ಬದಲಾವಣೆಯನ್ನು ನೀವು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಾದ ವೃತ್ತಿ, ವ್ಯವಹಾರ, ಆರ್ಥಿಕತೆ, ಆರೋಗ್ಯ, ಶಿಕ್ಷಣ, ಕುಟುಂಬದಲ್ಲಿ ನೋಡಲಿದ್ದೀರಿ. ಈ ಸಮಯದಲ್ಲಿ ಈ ಎಲ್ಲ ಕ್ಷೇತ್ರದಲ್ಲಿ ಏನೆಲ್ಲ ಬದಲಾವಣೆಗಳು ಇರಲಿದೆ, ಯಾವ ರೀತಿಯ ಎಚ್ಚರಿಕೆ ನಿರ್ಧಾರಗಳ ಜೊತೆಗೆ ಈ ಸಮಯದಲ್ಲಿ ನೀವು ಮುಂದುವರಿಯಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ಮೀನ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ. ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಶಂ ಶನೇಶ್ವರಾಯ ನಮಃ, ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ. ಶನಿಯು ಈ ಸಮಯದಲ್ಲಿ ನಿಮ್ಮ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು, ಶನಿಯ ಅನುಗ್ರಹವು ಅತ್ಯಂತ ಮುಖ್ಯವಾಗಿರಲಿದೆ. ಹಾಗಾಗಿ ಶನಿಯ ಅನುಗ್ರಹಕ್ಕಾಗಿ ಶಂ ಶನೇಶ್ವರಾಯ ನಮಃ ಎಂಬ ಕಮೆಂಟ್ ಮಾಡಿ. ಮಹಾಲಕ್ಷ್ಮಿಯ ಅನುಗ್ರಹದಿಂದಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಇರುವಂಥ ಅನೇಕ ರೀತಿಯ ಗೊಂದಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದಾಗಿರಲಿದೆ. ಆರ್ಥಿಕ ವ್ಯವಹಾರಗಳು ಸುಗಮ ರೀತಿಯಲ್ಲಿ ನಡೆಯಲು ನಿಮಗೆ ಮಹಾಲಕ್ಷ್ಮಿಯ ಅನುಗ್ರಹ ಅತಿ ಮುಖ್ಯವಾಗಿದ್ದು, ಹಾಗಾಗಿ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ. ಈಗ ನಾವು ನೋಡೋಣ 2026ರ ಫೆಬ್ರವರಿ ತಿಂಗಳಿನಲ್ಲಿ, ಅದರಲ್ಲೂ ಕೊನೆಯ ವಾರದಲ್ಲಿ ಗ್ರಹಗಳ ಸಂಗಮದಿಂದಾಗಿ ಏನೆಲ್ಲ ಪ್ರಮುಖ ಬದಲಾವಣೆಯನ್ನು ನೀವು ಈ ಸಮಯದಲ್ಲಿ ನೋಡಲಿದ್ದೀರಿ ಎಂದು. ಈ ಸಮಯವು ಆಳವಾದ ಆತ್ಮಾವಲೋಕನ ಮತ್ತು ಅಧಿಕ ವೆಚ್ಚದ ಸಮಯವಾಗಿರಲಿದೆ. ಶನಿಯು ನಿಮ್ಮ ರಾಶಿಯಲ್ಲೇ ಅಂದರೆ 1ನೇ ಮನೆಯಲ್ಲೇ ಕುಳಿತಿರುವುದರಿಂದಾಗಿ ನೀವು 7ನೇ ಶನಿಯ ಅತ್ಯಂತ ಕಠಿಣ ಹಂತವನ್ನು ಅನುಭವಿಸುತ್ತಿದ್ದೀರಿ. ಇದು ಜವಾಬ್ದಾರಿಗಳ ಹೊರೆ ಮತ್ತು ಸ್ವಲ್ಪ ಮಟ್ಟದ ಒಂಟಿತನವನ್ನು ಕೂಡ ನೀಡಬಹುದಾಗಿರಲಿದೆ. ಇದೇ ಸಮಯದಲ್ಲಿ ನಿಮ್ಮ 12ನೇ ಮನೆಯಾದ ಕುಂಭ ರಾಶಿಯಲ್ಲಿ ಬೃಹತ್ ಗ್ರಹಗಳ ಸಂಗಮದಿಂದಾಗಿ, ಅಂದರೆ ಸೂರ್ಯ, ಬುಧ, ಶುಕ್ರ ಮತ್ತು ರಾಹು ಇಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನಿಮ್ಮ ಗಮನವು ವಿದೇಶಿ ವ್ಯವಹಾರಗಳು, ಆಧ್ಯಾತ್ಮ ಅಥವಾ ದೈನಂದಿನ ಜವಾಬ್ದಾರಿಗಳ ಜೊತೆಗೆ ಇರಲಿದೆ. ಈ ಸಮಯದಲ್ಲಿ ಜಂಜಾಟದಿಂದ ದೂರ ಸರಿಯುತ್ತಾ ಇರಲಿದೆ. ಲೌಕಿಕ ಯಶಸ್ಸು ಸಿಕ್ಕರೂ ಈ ಸಮಯದಲ್ಲಿ ಮನಸ್ಸು ಶಾಂತಿ ಮತ್ತು ವಿಶ್ರಾಂತಿಯನ್ನು ಬಯಸಲಿದೆ. 2026ರ ಫೆಬ್ರವರಿ ಕೊನೆಯ ವಾರದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ನೀವು ನಿರೀಕ್ಷಿಸಲಿದ್ದೀರಿ. ಹಾಗೆ ಈ ಸಮಯದಲ್ಲಿ ಗ್ರಹ ಗೋಚಾರ ಫಲಿತಾಂಶ ಹೇಗಿರಲಿದೆ ಎಂದು ತಿಳಿಯೋಣ. ಗ್ರಹ ಗೋಚಾರ ಫಲಿತಾಂಶದ ಬಗ್ಗೆ ನಾವು ನೋಡುವುದಾದರೆ, ಶನಿಯ ಸಂಚಾರ ನಿಮ್ಮ ರಾಶಿಯಲ್ಲಿ ಇರಲಿದೆ. ಇದು 7ನೇ ಶನಿಯ ಸಂಚಾರವಾಗಿದ್ದು, ಇದು 1ನೇ ಮನೆಯಲ್ಲಿ ನಿಮ್ಮ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಮಾನಸಿಕ ಒತ್ತಡ, ಶಿಸ್ತು ಮತ್ತು ವಿಳಂಬಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಿದೆ. ಶಿಸ್ತಿನ ಜೀವನವನ್ನು ನಡೆಸಿದರೆ ಶನಿ ನಿಮಗೆ ಉತ್ತಮ ರೀತಿಯ ಫಲಿತಾಂಶವನ್ನು ನೀಡಬಹುದಾಗಿರಲಿದೆ. ಆದರೂ ಕೂಡ ಮಾನಸಿಕ ಒತ್ತಡದಿಂದಾಗಿ ನೀವು ಒಂದಿಷ್ಟು ಏರಿಳಿತಗಳನ್ನು ಜೀವನದಲ್ಲಿ ನೋಡಲಿದ್ದೀರಿ. ಇನ್ನು 2ನೇದಾಗಿ ಮಂಗಳನ ಸಂಚಾರ. ಮಂಗಳನು ಈ ಪ್ರಸ್ತುತ ಸಮಯದಲ್ಲಿ ನಿಮ್ಮ 12ನೇ ಮನೆಯಲ್ಲಿ ಅಂದರೆ ಕುಂಭ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು, ಮಂಗಳನ ಸಂಚಾರದ ಪರಿಣಾಮದಿಂದಾಗಿ ನೀವು ಈ ಪ್ರಸ್ತುತ ಸಮಯದಲ್ಲಿ ಭಾರಿ ಲಾಭ ಹಾಗೆ ಹಠಾತ್ ವೆಚ್ಚಗಳನ್ನು ಕೂಡ ಅನುಭವಿಸಲಿದ್ದೀರಿ. ಮಂಗಳನು ಈ ಅಂಶಗಳನ್ನು ಹೆಚ್ಚಾಗಿ ಪ್ರೋತ್ಸಾಹಿಸಲಿದ್ದಾನೆ. ಇನ್ನು ಮುಂದಿನದ್ದಾಗಿ ಸೂರ್ಯನ ಸಂಚಾರ. ಸೂರ್ಯನು ಕುಂಭ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು, ಈ ಪ್ರಸ್ತುತ ಸಮಯದಲ್ಲಿ ಸೂರ್ಯನ ಪ್ರಭಾವವು ಆರೋಗ್ಯದಲ್ಲಿ ಏರುಪೇರು ಮತ್ತು ವಿದೇಶಿ ಸಂಬಂಧಗಳ ಮೇಲೆ ಇರಲಿದೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ನೀವು ಹೆಚ್ಚಿನ ಗಮನವನ್ನು ನೀಡಬೇಕಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಬುಧನ ಸಂಚಾರ. ಬುಧನು ಈ ಪ್ರಸ್ತುತ ಸಮಯದಲ್ಲಿ ಕುಂಭ ರಾಶಿಯಲ್ಲಿ ಅಂದರೆ ನಿಮ್ಮ 12ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು, ಬುಧನ ಸಂಚಾರದ ಪರಿಣಾಮದಿಂದಾಗಿ ನಿದ್ರಾಹೀನತೆ ಮತ್ತು ವ್ಯಾಪಾರದ ವೆಚ್ಚಗಳಲ್ಲಿ ಹೆಚ್ಚಿನ ಪ್ರಭಾವವು ಇರಲಿದೆ.
ಈ ಎಲ್ಲ ಗ್ರಹ ಗೋಚಾರ ಫಲಿತಾಂಶ ಹೇಗಿರಲಿದೆ ಎಂಬುದನ್ನು ಮುಂದೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲಿ ನೋಡಿ. ಇನ್ನು ಗುರುವಿನ ಸಂಚಾರ, ಗುರುವು ನಿಮ್ಮ ರಾಶಿಯಾಧಿಪತಿಯಾಗಿದ್ದು ಮಿಥುನ ರಾಶಿಯಲ್ಲಿ ಅಂದರೆ 4ನೇ ಮನೆಯಲ್ಲಿ ಗುರುವಿನ ಸಂಚಾರದ ಪರಿಣಾಮದಿಂದಾಗಿ ಕೌಟುಂಬಿಕ ಶಾಂತಿ ಮತ್ತು ಆಸ್ತಿಯ ಮೇಲೆ ಇರಲಿದೆ. ಗುರುವಿನ ಪ್ರಭಾವ ಈ ವಿಷಯದಲ್ಲಿರಲಿದ್ದು ನೀವು ಈ ಸಮಯದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಕೂಡ ಪ್ರತಿ ಕ್ಷೇತ್ರದಲ್ಲೂ ಗಮನಿಸಬಹುದಾಗಿರಲಿದೆ. ಈಗ ಪ್ರಮುಖವಾಗಿ ನೋಡೋಣ. ಶುಕ್ರನ ಸಂಚಾರ ಕುಂಭ ರಾಶಿಯಲ್ಲಿ ಇರುವುದರಿಂದಾಗಿ ಮೀನರಾಶಿಗೆ ಸೇರಿದ ವ್ಯಕ್ತಿಗಳು ಏನೆಲ್ಲ ಬದಲಾವಣೆಯನ್ನು ನಿರೀಕ್ಷಿಸಬಹುದು ಎಂದು. ಕುಂಭ ರಾಶಿಯು ಶನಿಯ ಆಡಳಿತ ರಾಶಿಯಾಗಿರಲಿದೆ. ಶನಿಯ ರಾಶಿಯಲ್ಲಿ ಶುಕ್ರನ ಸಂಚಾರದ ಪರಿಣಾಮದಿಂದಾಗಿ ಅನೇಕ ರೀತಿಯ ಬದಲಾವಣೆಯೂ ಇರಲಿದೆ. ಶುಕ್ರ ಪ್ರೀತಿ, ಆಕರ್ಷಣೆ ಮತ್ತು ಭೌತಿಕ ಸೌಕರ್ಯಗಳ ಸಂಕೇತವಾಗಿದ್ದು ಶನಿಯು ಕಠಿಣ ಪರಿಶ್ರಮ ಮತ್ತು ಹೋರಾಟವನ್ನು ಪ್ರತಿನಿಧಿಸುತ್ತಾನೆ. ಇದರಿಂದಾಗಿ ಶುಕ್ರನು ಶನಿಯ ರಾಶಿಯಲ್ಲಿ ಅಂದರೆ ಕುಂಭ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಮೀನ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಈ ಪ್ರಸ್ತುತ ಸಮಯದಲ್ಲಿ ಅನೇಕ ರೀತಿಯ ಶುಭ ಫಲಿತಾಂಶಗಳು ಸಿಗಲಿದೆ. ಮೀನರಾಶಿಯವರಿಗೆ ಶನಿಯ ರಾಶಿಯಲ್ಲಿ ಶುಕ್ರನ ಆಗಮನ ಶುಭದಾಯಕವಾಗಿರಲಿದೆ. ಈ ರಾಶಿ ಚಕ್ರ ಚಿಹ್ನೆಯ 3ನೇ ಮನೆಯಲ್ಲಿ 5 ಗ್ರಹಗಳ ಸಂಯೋಗವು ಮಹತ್ತರವಾಗಿರಲಿದ್ದು ಅದರ ಅಧಿಪತಿ ಗುರು ಕೂಡ ಇದರ ಮೇಲೆ ತನ್ನ ದೃಷ್ಟಿಯನ್ನು ಬೀರಿದ್ದಾನೆ. ಇದು 1 ತಿಂಗಳ ಕಾಲ ಶುಭ ಸಂಯೋಜನೆಯನ್ನು ಈ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಯಶಸ್ಸನ್ನು ತಂದುಕೊಡಲಿದೆ. ಈ ಸಮಯದಲ್ಲಿ ನಿಮ್ಮ ಜೀವನ ಶೈಲಿ ಸಂಪೂರ್ಣವಾಗಿ ರೂಪಾಂತರಗೊಳ್ಳಲಿದೆ. ಹಾಗೆ ನಿಮ್ಮ ಪ್ರತಿಯೊಂದು ಪ್ರಯತ್ನದಲ್ಲೂ ಕೂಡ ನೀವು ಯಶಸ್ಸನ್ನು ಸಾಧಿಸಬಹುದಾಗಿರಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ಸಂದರ್ಶನಗಳಲ್ಲಿ ಮೀನರಾಶಿಗೆ ಸೇರಿದ ವ್ಯಕ್ತಿಗಳು ಶುಕ್ರನ ಅನುಗ್ರಹದಿಂದಾಗಿ ಉತ್ತಮ ಯಶಸ್ಸನ್ನು ಸಾಧಿಸಬಹುದಾಗಿರಲಿದೆ. ನಿಮ್ಮ ಆದಾಯವು ಗಮನಾರ್ಹವಾಗಿ ಹೆಚ್ಚಾಗಲಿದೆ. ಇದು ಶುಕ್ರನ ಅನುಗ್ರಹದಿಂದಾಗಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಕೇತುವಿನ ಸಂಚಾರದ ಪರಿಣಾಮ ಹೇಗಿರಲಿದೆ ಎಂದು ನೋಡೋಣ. ಕೇತುವು ಸಿಂಹ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಕೇತುವಿನ ಸಂಚಾರದ ಪರಿಣಾಮವು ಮೀನ ರಾಶಿಗೆ ಸೇರಿದ ಜನರಿಗೆ ಅನುಕೂಲಕರವಾಗಿರಲಿದೆ. ಕೆಲಸದಲ್ಲಿ ನಿಮ್ಮ ಏಕಾಗ್ರತೆ ಹೆಚ್ಚಾಗುವ ಸಮಯ ಇದಾಗಿದ್ದು ಹಿಂದೆ ಪ್ರೀತಿ ಸಂಬಂಧದಲ್ಲಿ ಇದ್ದ ಸಮಸ್ಯೆಗಳು ಈಗ ನಿವಾರಣೆಗೊಳ್ಳುವ ಸಾಧ್ಯತೆ ಇರಲಿದೆ. ರಾಜಕೀಯ ಅಥವಾ ಸಾಮಾಜಿಕ ಮಾಧ್ಯಮ ಕ್ಷೇತ್ರಗಳಲ್ಲಿ ತೊಡಗಿರುವವರಿಗೆ ನಿಮ್ಮ ಅಭಿಪ್ರಾಯಗಳು ಮತ್ತು ಬೆಂಬಲಿಗರ ಸಂಖ್ಯೆ ದ್ವಿಗುಣಗೊಳ್ಳುವ ಸಾಧ್ಯತೆ ಇರಲಿದೆ. ಕುಟುಂಬ ಅಥವಾ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದ ಹಳೆಯ ವಿವಾದಗಳು ಇತ್ಯರ್ಥಗೊಳ್ಳುವ ಸಾಧ್ಯತೆ ಅಧಿಕವಾಗಿದ್ದು ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ. ಮಾನಸಿಕ ಶಾಂತಿಯು ನೆಲೆಸಲಿದ್ದು ಒಟ್ಟಾರೆಯಾಗಿ ಈ ಸಮಯದಲ್ಲಿ ವೈಯಕ್ತಿಕ ಜೀವನದಲ್ಲಿ ಅಥವಾ ನಿಮ್ಮ ವೃತ್ತಿಪರ ಜೀವನದಲ್ಲಿ ಶುಭ ಫಲಿತಾಂಶವನ್ನೇ ನೀವು ನಿರೀಕ್ಷಿಸಬಹುದಾಗಿರಲಿದೆ. ಕೇತುವಿನ ಸಂಚಾರದ ಪರಿಣಾಮ ನಿಮಗೆ ಹೆಚ್ಚಿನ ಶುಭದಾಯಕ ಫಲಿತಾಂಶವನ್ನು ನೀಡಲಿದೆ. ಇನ್ನು ಮುಂದಿನದ್ದಾಗಿ ಮಂಗಳನ ಸಂಚಾರದ ಪರಿಣಾಮ ಮೀನ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಹೇಗಿರಲಿದೆ ಎಂದು ತಿಳಿಯೋಣ. ಮೀನ ರಾಶಿಗೆ ಸೇರಿದ ಜನರಿಗೆ ಮಂಗಳ ಗ್ರಹವು ನಿಮ್ಮ 2ನೇ ಮತ್ತು 9ನೇ ಮನೆಯ ಅಧಿಪತಿಯಾಗಿದ್ದು ಈ ಪ್ರಸ್ತುತ ಸಮಯದಲ್ಲಿ 12ನೇ ಮನೆಯನ್ನು ಪ್ರವೇಶಿಸಿ ತನ್ನ ಪ್ರಭಾವವನ್ನು ಬೀರುವುದರಿಂದಾಗಿ ಮಂಗಳನ ಸಂಚಾರದ ಪ್ರಭಾವದಿಂದಾಗಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ಕೊರತೆಯನ್ನು ಎದುರಿಸುವ ಸಾಧ್ಯತೆ ಇರಲಿದೆ. ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಈ ಅವಧಿಯು ನಿಮಗೆ ಅನುಕೂಲಕರವಾಗಿರುವುದಿಲ್ಲ. ಆರ್ಥಿಕ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಎದುರಾಗಲಿದೆ. ಜೊತೆಗೆ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲಿದ್ದೀರಿ. ಆದರೂ ಕೂಡ ಈ ಸಮಯದಲ್ಲಿ ಒಂದಿಷ್ಟು ಗೊಂದಲದ ವಾತಾವರಣ ಸೃಷ್ಟಿಯಾಗಬಹುದು. ಆರೋಗ್ಯದ ವಿಷಯದಲ್ಲಿ ನೀವು ಈ ಸಮಯದಲ್ಲಿ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಎದುರಿಸಲಿದ್ದೀರಿ. ಹೆಚ್ಚಿನ ಕಾಳಜಿಯನ್ನು ಪ್ರತಿ ಕ್ಷೇತ್ರದಲ್ಲೂ ನೀವು ವಹಿಸಿ ಎಚ್ಚರಿಕೆಯ ನಿರ್ಧಾರಗಳ ಜೊತೆಗೆ ನೀವು ಮುಂದುವರೆದರೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಕುಂಭರಾಶಿಯಲ್ಲಿ ಬುಧನ ಸಂಚಾರದ ಪರಿಣಾಮದಿಂದಾಗಿ ಮೀನರಾಶಿಗೆ ಸೇರಿದ ವ್ಯಕ್ತಿಗಳು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದಾರೆ ಎಂದು ತಿಳಿಯೋಣ. ಮೀನರಾಶಿಯವರಿಗೆ ಬುಧನ ಸಂಚಾರದ ಪರಿಣಾಮ ಹೀಗಿರಲಿದೆ. ಬುಧನು ನಿಮ್ಮ 12ನೇ ಮನೆಯಲ್ಲಿ ಸಂಚರಿಸಲಿದ್ದಾನೆ. ಈ ಮನೆಯು ಖರ್ಚು, ವಿದೇಶ ಮತ್ತು ಆಧ್ಯಾತ್ಮಿಕತೆಯಾಗಿದೆ. ಈ ಸಾಗಾಣಿಕೆಯು ನಿಮ್ಮನ್ನು ಸ್ವಲ್ಪ ಅಂತರ್ಮುಖಿಯನ್ನಾಗಿ ಮಾಡಬಹುದು. ನೀವು ಏಕಾಂಗಿಯಾಗಿ ಕುಳಿತು ಆತ್ಮಾವಲೋಕನ ಮಾಡಿಕೊಳ್ಳಲು ಮತ್ತು ಜನರ ಗುಂಪಿನಲ್ಲಿರುವುದಕ್ಕಿಂತ ಹೆಚ್ಚು ಭವಿಷ್ಯದ ಯೋಜನೆಗಳನ್ನು ಮಾಡಲು ಬಯಸಲಿದ್ದೀರಿ. ಆಧ್ಯಾತ್ಮಿಕ ವಿಷಯಗಳು ಮತ್ತು ರಹಸ್ಯ ಜ್ಞಾನದ ಕಡೆಗೆ ನಿಮ್ಮ ಆಸಕ್ತಿ ಹೆಚ್ಚಾಗಲಿದೆ. ಈ ಸಮಯದಲ್ಲಿ ನಿಮ್ಮ ಕಲ್ಪನೆಯ ಶಕ್ತಿಯು ತುಂಬ ಪ್ರಬಲವಾಗಿರಲಿದೆ. ಇದು ಬರಹಗಾರರು ಮತ್ತು ಸಂಶೋಧಕರಿಗೆ ತುಂಬ ಒಳ್ಳೆಯ ಸಮಯವಾಗಿರಲಿದೆ.
ಬುಧನು ನಿಮ್ಮ 6ನೇ ಮನೆಯನ್ನು ನೋಡುತ್ತಿದ್ದಾನೆ. ಇದು ನಿಮ್ಮ ದೈನಂದಿನ ಸಮಸ್ಯೆಗಳು ಮತ್ತು ಕಚೇರಿ ಸವಾಲುಗಳನ್ನು ನಿಮ್ಮ ಬುದ್ಧಿವಂತಿಕೆಯಿಂದ ಪರಿಹರಿಸಲು ಸಹಾಯ ಮಾಡುತ್ತದೆ. ಆದಾಗ್ಯೂ ವಿದೇಶಿ ಪ್ರಯಾಣ ಅಥವಾ ಅಧ್ಯಯನಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನಿಮ್ಮ ವೆಚ್ಚ ಹೆಚ್ಚಾಗಬಹುದು. ಹಾಗೆ ಈ ಸಮಯದಲ್ಲಿ ಹೆಚ್ಚು ಯೋಚಿಸುವುದರಿಂದಾಗಿ ನೀವು ಸ್ವಲ್ಪ ಮಾನಸಿಕವಾಗಿ ದಣಿಯಲಿದ್ದೀರಿ. ಆದ್ದರಿಂದ ಮಧ್ಯದಲ್ಲಿ ವಿರಾಮಗಳನ್ನು ತೆಗೆದುಕೊಳ್ಳಿ. ಈ ಅವಧಿಯಲ್ಲಿ ತೆರೆಮರೆಯಲ್ಲಿ ಕೆಲಸ ಮಾಡುವುದು ನಿಮಗೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಹಾಗೆ ನಿಮ್ಮ ರಹಸ್ಯ ತಂತ್ರಗಳ ಭವಿಷ್ಯದಲ್ಲಿ ನಿಮಗೆ ಉತ್ತಮ ರೀತಿಯ ಯಶಸ್ಸನ್ನು ತರಲಿದೆ. ಇದು ಪ್ರಮುಖವಾಗಿ ಗ್ರಹ ಸಂಚಾರದಿಂದಾಗಿ ಮೀನರಾಶಿಗೆ ಸೇರಿದ ವ್ಯಕ್ತಿಗಳು ಈ ಫೆಬ್ರವರಿ ಕೊನೆಯ ವಾರಗಳಲ್ಲಿ ನೋಡುವ ಬದಲಾವಣೆಯಾಗಿದ್ದು, ಇನ್ನು ಈ ಎಲ್ಲ ಗ್ರಹ ಸಂಚಾರದ ಪರಿಣಾಮ ಫೆಬ್ರವರಿ ಕೊನೆಯ ವಾರಗಳಲ್ಲಿ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಎಂಬುದನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಫೆಬ್ರವರಿ ಕೊನೆಯ ಸಮಯದಲ್ಲಿ ಮಿಶ್ರ ಫಲಿತಾಂಶವನ್ನು ಮೀನರಾಶಿಗೆ ಸೇರಿದ ಜನರು ಪಡೆಯಲಿದ್ದಾರೆ. ಈ ಸಮಯದಲ್ಲಿ ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ನೀವು ಗಮನಾರ್ಹ ಏರಿಳಿತವನ್ನು ಅನುಭವಿಸಲಿದ್ದೀರಿ. ಹಾಗೆ ಈ ಸಮಯದಲ್ಲಿ ನೀವು ನಿಮ್ಮ ವಿಷಯಗಳಲ್ಲಿ ಎಚ್ಚರಿಕೆಯ ಯೋಜನೆಗಳನ್ನು ರೂಪಿಸುವುದು ಬಹುಮುಖ್ಯವಾಗಿದ್ದು, ನೀವು ಅನುಕೂಲಕರ ವಾತಾವರಣವನ್ನು ಕಾಣಲು ಹೆಚ್ಚಿನ ಯೋಜನೆಗಳನ್ನು ರೂಪಿಸಿ ಯೋಜನೆಗಳಂತೆ ನೀವು ಮುಂದುವರಿದರೆ ಕೆಲಸವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದು. ಹಾಗೆ ನೀವು ಬಯಸಿದ ಯಶಸ್ಸನ್ನು ಸಾಧಿಸಬಹುದಾಗಿರಲಿದೆ. ಆದಾಗ್ಯೂ ಈ ಸಮಯದಲ್ಲಿ ಸಣ್ಣ ಕೆಲಸಗಳನ್ನು ಕೂಡ ಪೂರ್ಣಗೊಳಿಸಲು ನೀವು ಹೆಚ್ಚಿನ ಶ್ರಮವನ್ನು ವಹಿಸಬೇಕಾಗಿರಲಿದೆ. ಆದಾಗ್ಯೂ ಈ ಸಮಯದಲ್ಲಿ ನಿಮ್ಮ ಸೋಮಾರಿತನವು ನಿಮ್ಮ ಕೆಲಸಗಳನ್ನು ಹದಗೆಡಿಸಬಹುದು. ಹಾಗಾಗಿ ಈ ಸಮಯದಲ್ಲಿ ಶ್ರದ್ಧೆ ಮತ್ತು ಶ್ರಮದಿಂದ ಮುಂದುವರೆದರೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ. ನೀವು ನಿಮ್ಮ ಕೆಲಸದಲ್ಲಿ ಅತ್ಯಂತ ಹೆಚ್ಚಿನ ಶ್ರಮ ವಹಿಸಿದರೆ ಉತ್ತಮ ರೀತಿಯ ಗೌರವ ಮನ್ನಣೆಯನ್ನು ಪಡೆಯಬಹುದಾಗಿರಲಿದೆ. ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ಈ ಸಮಯದಲ್ಲಿ ವಹಿಸಬೇಕಾಗಿದ್ದು, ಹಳೆಯ ಆರೋಗ್ಯ ಸಮಸ್ಯೆಗಳು ಅನಾರೋಗ್ಯಕ್ಕೆ ಕಾರಣವಾಗಬಹುದು. ಅಸ್ವಸ್ಥತೆಯ ಅಪಾಯವೂ ಕೂಡ ಈ ಸಮಯದಲ್ಲಿ ಇರಲಿದೆ. ಆರ್ಥಿಕವಾಗಿ ಈ ಸಮಯವು ಎಚ್ಚರಿಕೆಯ ಅಗತ್ಯವೆಂದು ತಿಳಿಸಲಿದೆ. ಅನಿರೀಕ್ಷಿತ ಪ್ರಮುಖ ವೆಚ್ಚಗಳು ಹಣಕಾಸಿನ ತೊಂದರೆಗಳನ್ನು ಉಂಟು ಮಾಡಬಹುದು. ಮೀನರಾಶಿಯವರಿಗೆ ಈ ಸಮಯದಲ್ಲಿ ಕುಟುಂಬದ ವಿಷಯಗಳಲ್ಲಿ ಅನೇಕ ರೀತಿಯ ಬುದ್ಧಿವಂತಿಕೆ ನಿರ್ಧಾರಗಳು ಅಗತ್ಯವಾಗಿರಲಿದೆ. ಮೀನರಾಶಿಯವರು ಅತ್ಯಂತ ಹೆಚ್ಚಿನ ಎಚ್ಚರಿಕೆಯ ಕ್ರಮಗಳ ಜೊತೆಗೆ ಮುಂದುವರೆದರೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆಯಬಹುದು. ಇಲ್ಲವಾದರೆ ಗೊಂದಲ ಸಮಸ್ಯೆಗಳಿಗೆ ನೀವು ಒಳಗಾಗುವ ಸಾಧ್ಯತೆ ಇರಲಿದೆ. ಈಗ ನಾವು ನೋಡೋಣ ನಿಮ್ಮ ವೃತ್ತಿ ವ್ಯವಹಾರಗಳು ಹೇಗಿರಲಿದೆ. ವೃತ್ತಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಮೀನರಾಶಿಗೆ ಸೇರಿದ ವ್ಯಕ್ತಿಗಳು ಏನೆಲ್ಲ ಬದಲಾವಣೆಯನ್ನು ಈ ಸಮಯದಲ್ಲಿ ನಿರೀಕ್ಷಿಸಬಹುದು ಎಂಬುದನ್ನು ಈ ಪ್ರಸ್ತುತ ಸಮಯದಲ್ಲಿ 12ನೇ ಮನೆಯಲ್ಲಿ ಅನೇಕ ಗ್ರಹಗಳು ಸೇರಿರುವುದರಿಂದಾಗಿ ಪರಿಸ್ಥಿತಿಯು ಬದಲಾಗಲಿದೆ. ಕೆಲಸದ ಬಗ್ಗೆ ಒಂದು ರೀತಿಯ ವೈರಾಗ್ಯ ಬರಬಹುದು ಅಥವಾ ಕಚೇರಿ ರಾಜಕೀಯ ನಿಮ್ಮನ್ನು ಕಾಡಬಹುದಾಗಿರಲಿದೆ. ಎಂಎಸ್ಸಿ, ರಫ್ತು, ಆಮದು ಅಥವಾ ಆಸ್ಪತ್ರೆ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಮೀನರಾಶಿಗೆ ಸೇರಿದ ಜನರಿಗೆ ಈ ಸಮಯ ಅದ್ಭುತವಾಗಿರಲಿದೆ. ವಿದೇಶಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುವವರಿಗೆ ಯಶಸ್ಸು ಸಿಗಲಿದ್ದು, ಸ್ಥಳೀಯ ವ್ಯಾಪಾರಸ್ಥರಿಗೆ ಈ ಸಮಯದಲ್ಲಿ ನಷ್ಟ ಅಥವಾ ಕಳ್ಳತನದ ಬಗ್ಗೆ ಎಚ್ಚರಿಕೆ ವಹಿಸಬೇಕೆಂದು ಗ್ರಹ ಸಂಚಾರವು ತಿಳಿಸಲಿದೆ. ಹಾಗೆ ಈ ಸಮಯದಲ್ಲಿ ಅನೇಕ ರೀತಿಯ ಒಪ್ಪಂದಗಳು ಕುದುರಲಿದೆ. ಆದರೆ ಎಚ್ಚರಿಕೆಯ ಜೀವನವು ಅತಿ ಅವಶ್ಯಕವಾಗಿದ್ದು, ವೃತ್ತಿ ಜೀವನದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಮನ್ನಣೆಯನ್ನು ಪಡೆದುಕೊಳ್ಳಲಿದ್ದೀರಿ. ಈ ಸಮಯದಲ್ಲಿ ಲಾಭಗಳು ಅಧಿಕವಾಗಿರಲಿದೆ. ಅದೇ ರೀತಿ ನಷ್ಟವೂ ಕೂಡ ಅದೇ ಸಮಾನ ರೀತಿಯಲ್ಲಿ ಇರುವುದರಿಂದಾಗಿ ವೃತ್ತಿ ಕ್ಷೇತ್ರದಲ್ಲಿ ನೀವು ಒಂದಿಷ್ಟು ಗೊಂದಲಕ್ಕೆ ಒಳಗಾಗಬಹುದು. ಮಂಗಳನ ಪ್ರಭಾವದಿಂದಾಗಿ ಈ ಸಮಯದಲ್ಲಿ ನೀವು ನಿಮ್ಮ ಹಿರಿಯ ಅಧಿಕಾರಿಗಳ ಜೊತೆ ವಾಗ್ವಾದಕ್ಕೆ ಇಳಿಯದೇ ಇರುವುದೇ ಉತ್ತಮ. ಇನ್ನು ಈ ಸಮಯದಲ್ಲಿ ಕಠಿಣ ಪರಿಶ್ರಮದಿಂದ ವೃತ್ತಿ ಜೀವನದಲ್ಲಿ ಉತ್ತಮ ರೀತಿಯ ಗೌರವ ಮನ್ನಣೆಯನ್ನು ಪಡೆಯಬಹುದಾಗಿದ್ದು, ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ತಜ್ಞರ ಸಲಹೆಗಾರರ ಸಲಹೆ ಪಡೆಯಿರಿ. ವೃತ್ತಿ ಕ್ಷೇತ್ರದಲ್ಲಿ ಹೆಚ್ಚಿನ ನಿರ್ಧಾರಗಳನ್ನು ವ್ಯಾಪಾರ ವಿದೇಶಿ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಬಹಳ ಎಚ್ಚರಿಕೆಯ ನಿರ್ಧಾರಗಳ ಜೊತೆಗೆ ಮುಂದುವರೆದರೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ವೃತ್ತಿ ಕ್ಷೇತ್ರದಲ್ಲಿ ವ್ಯವಹಾರಗಳಲ್ಲಿ ನೀವು ನೋಡಬಹುದಾಗಿರಲಿದೆ. ಇದು ಫೆಬ್ರವರಿ ಕೊನೆಯ ವಾರದಲ್ಲಿ ಗ್ರಹ ಸಂಚಾರದಿಂದಾಗಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆ ಮತ್ತು ವಹಿಸಬೇಕಾದ ಎಚ್ಚರಿಕೆ ಕ್ರಮವಾಗಿದ್ದು, ಇನ್ನು ಮುಂದಿನದ್ದಾಗಿ ಹಣಕಾಸಿಗೆ ಸಂಬಂಧಿಸಿದಂತೆ ಏನೆಲ್ಲ ಬದಲಾವಣೆ ಇರಲಿದೆ ಎಂದು ತಿಳಿಯೋಣ. ಹಣಕಾಸಿಗೆ ಸಂಬಂಧಿಸಿದಂತೆ 12ನೇ ಮನೆಯ ರಾಹುವಿನಿಂದಾಗಿ ಗುಪ್ತ ಹೂಡಿಕೆ ಅಥವಾ ಜೂಜಾಟದ ಕಡೆಗೆ ಆಕರ್ಷಕವಾಗುವ ಸಾಧ್ಯತೆ ಇರಲಿದೆ. ಈ ಪ್ರಸ್ತುತ ಸಮಯದಲ್ಲಿ ಈ ವಿಷಯಗಳಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸುವುದು ಹಾಗೆ ಇದರ ಕಡೆಗೆ ಎಚ್ಚರಿಕೆ ಗಮನವನ್ನು ನೀಡುವುದು ಬಹುಮುಖ್ಯವಾಗಿ
ಆಗಿದ್ದು ಹಣ ಕಳೆದುಕೊಳ್ಳುವ ಸಾಧ್ಯತೆ ಅಧಿಕವಾಗಿರಲಿದೆ. ಆರ್ಥಿಕ ವ್ಯವಹಾರಗಳಲ್ಲಿ ಗೊಂದಲಗಳು ಉಂಟಾಗುವ ಸಾಧ್ಯತೆ ಇರಲಿದ್ದು ನೀವು ಯಾರನ್ನು ಅತಿಯಾಗಿ ನಂಬಿ ಸಾಲವನ್ನು ನೀಡಬೇಡಿ, ಏಕೆಂದರೆ ಆ ಹಣ ವಾಪಸ್ ಬರುವುದು ಕಷ್ಟವಾಗಿರಲಿದೆ. ಬಜೆಟ್ ಹಾಕಿಕೊಂಡು ಆರ್ಥಿಕ ವ್ಯವಹಾರಗಳನ್ನು ಮುಂದುವರಿಸುವುದು ಅತ್ಯಗತ್ಯವಾಗಿರಲಿದ್ದು 12ನೇ ಮನೆಯ ಗ್ರಹ ಸಂಗಮದಿಂದಾಗಿ ತುಂಬಿದ ಕೊಡಕ್ಕೆ ತೂತು ಬಿದ್ದಂತೆ ಮಾಡುತ್ತದೆ. ವೈದ್ಯಕೀಯ ವೆಚ್ಚಗಳು, ವಾಹನ ರಿಪೇರಿ ಮತ್ತು ಐಷಾರಾಮಿ ವಸ್ತುಗಳಿಗಾಗಿ ಅನಿರೀಕ್ಷಿತ ಹಣವನ್ನು ವ್ಯಯಿಸುವ ಸಾಧ್ಯತೆ ಇರಲಿದೆ. ಆದಾಯದ ಸಮಾನ ರೀತಿಯಲ್ಲಿ ವೆಚ್ಚವು ಕೂಡ ಈ ಸಮಯದಲ್ಲಿ ಇರಲಿದ್ದು ನಿಮ್ಮ ಆರ್ಥಿಕ ವ್ಯವಹಾರಗಳು ಒಂದಿಷ್ಟು ಗೊಂದಲವನ್ನು ಉಂಟು ಮಾಡಬಹುದು. ಹಾಗಾಗಿ ಬಜೆಟ್ ಇರಲಿ, ಬಜೆಟ್ನೊಂದಿಗೆ ಮುಂದುವರಿಯಿರಿ. ಇದರಿಂದಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಆಗುವಂಥ ಅನೇಕ ರೀತಿಯ ಗೊಂದಲಗಳನ್ನು ನೀವು ಪರಿಹರಿಸಿಕೊಳ್ಳಬಹುದಾಗಿರಲಿದೆ. ಇದು ಫೆಬ್ರವರಿ ಕೊನೆಯ ವಾರಗಳಲ್ಲಿ ಗ್ರಹ ಸಂಚಾರದ ಪರಿಣಾಮದಿಂದಾಗಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಮೀನರಾಶಿಗೆ ಸೇರಿದ ವ್ಯಕ್ತಿಗಳು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ಮೀನರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಫೆಬ್ರವರಿ ಕೊನೆಯ ವಾರದಲ್ಲಿ ಗ್ರಹ ಸಂಚಾರದ ಪರಿಣಾಮವು ಹೀಗಿರಲಿದೆ. ಫೆಬ್ರವರಿ 23ರಂದು ಮಂಗಳನು ನಿಮ್ಮ 12ನೇ ಮನೆಗೆ ಪ್ರವೇಶಿಸಲಿದ್ದಾನೆ. ರಾಹುವಿನೊಂದಿಗೆ ಸೇರಿ ಈ ಸಮಯದಲ್ಲಿ ಮೀನರಾಶಿಗೆ ಸೇರಿದ ಜನರ ಆರೋಗ್ಯದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ತರಲಿದೆ. ಜ್ವರ ಅಥವಾ ಸೋಂಕಿನಿಂದ ಆಸ್ಪತ್ರೆಗೆ ದಾಖಲಾಗುವ ಪ್ರಸಂಗ ಬರಬಹುದಾಗಿರಲಿದೆ. ಸಾಕಷ್ಟು ವಿಶ್ರಾಂತಿಯನ್ನು ಪಡೆಯಿರಿ. ಈ ಸಮಯದಲ್ಲಿ ನಿದ್ರೆಯು ನಿಮಗೆ ಅತ್ಯುತ್ತಮ ಔಷಧಿಯೂ ಆಗಿರಲಿದೆ. ಪಾದಗಳಿಗೆ ಗಾಯವಾಗದಂತೆ ಜಾಗರೂಕತೆಯಿಂದ ಇರುವುದು ಬಹು ಮುಖ್ಯವಾಗಿದ್ದು 12ನೇ ಮನೆಯಲ್ಲಿ ಗ್ರಹ ಗತಿಗಳು ನಿದ್ರಾಹೀನತೆ, ಪಾದದ ನೋವು ಅಥವಾ ಕಣ್ಣಿನ ಸಮಸ್ಯೆಗಳನ್ನು ನೀಡಬಹುದು. ಮಾನಸಿಕವಾಗಿ ಸ್ವಲ್ಪ ಆತಂಕ ಅಥವಾ ಖಿನ್ನತೆಯ ಭಾವನೆ ಕಾಡಲಿದೆ. ಈ ಸಮಯದಲ್ಲಿ ಲಗ್ನದಲ್ಲಿ ಶನಿ ಇರುವುದರಿಂದಾಗಿ ನೀವು ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ನೀಡುವುದು ಬಹು ಮುಖ್ಯವಾಗಿರಲಿದೆ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ಸಮಯದಲ್ಲಿ ಎಚ್ಚರಿಕೆ ನಿರ್ಧಾರಗಳು ಇರಲಿ. ಹಾಗೆ ಯೋಗ, ಧ್ಯಾನ ಹಾಗೆ ವಾಕಿಂಗ್ನಂಥ ಚಟುವಟಿಕೆಯಿಂದಾಗಿ ಆರೋಗ್ಯದಲ್ಲಿ ಉತ್ತಮ ರೀತಿಯ ಚೇತರಿಕೆಯನ್ನು, ಬದಲಾವಣೆಯನ್ನು ಕಾಣಲು ಸಾಧ್ಯವಾಗಲಿದೆ. ಇದು ಫೆಬ್ರವರಿ ಕೊನೆಯ ವಾರಗಳಲ್ಲಿ ಮೀನರಾಶಿಯವರು ಆರೋಗ್ಯದಲ್ಲಿ ನೋಡುವ ಪ್ರಮುಖ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಕುಟುಂಬ ಮತ್ತು ಸಂಬಂಧಗಳು ಹೇಗಿರಲಿದೆ, ಕೌಟುಂಬಿಕ ಜೀವನದಲ್ಲಿ ಯಾವ ರೀತಿಯ ಎಚ್ಚರಿಕೆ ಅಗತ್ಯವಾಗಿರಲಿದೆ ಎಂದು ತಿಳಿಯೋಣ. 4ನೇ ಮನೆಯಲ್ಲಿರುವ ಗುರುವು ಒಂದು ರಕ್ಷಾ ಕವಚದಂತೆ ಕೌಟುಂಬಿಕ ಜೀವನಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಕೆಲಸ ಮಾಡಲಿದ್ದಾನೆ. ವೈಯಕ್ತಿಕ ಒತ್ತಡದ ನಡುವೆಯೂ ಮನೆಯ ವಾತಾವರಣವು ತುಲನಾತ್ಮಕವಾಗಿ ಶಾಂತಿಯುತವಾಗಿ ಇರಲಿದೆ. ಮನೆಯಲ್ಲಿ ಸಮಯ ಕಳೆಯುವುದು ನಿಮಗೆ ನೆಮ್ಮದಿಯನ್ನು ನೀಡಲಿದೆ. ತಾಯಿಯ ಬೆಂಬಲದಿಂದಾಗಿ ಮೀನರಾಶಿಗೆ ಸೇರಿದ ವ್ಯಕ್ತಿಗಳು ಅತ್ಯಂತ ಹೆಚ್ಚಿನ ಶಾಂತಿಯುತವಾಗಿ ನೆಮ್ಮದಿಯ ಜೀವನವನ್ನು ಕಾಣಲು ಸಾಧ್ಯವಾಗಲಿದೆ. ದಾಂಪತ್ಯ ಜೀವನದಲ್ಲಿ ಸಂಗಾತಿಯೊಂದಿಗೆ ಒಂದು ರೀತಿಯ ಅಂತರ ಅಥವಾ ಶೀತಲ ಸಮರ ಏರ್ಪಡಬಹುದು. ಶನಿಯ ಪ್ರಭಾವದಿಂದಾಗಿ ನೀವು ಅತಿಯಾದ ಗಂಭೀರ ಸ್ವಭಾವವನ್ನು ಹೊಂದಲಿದ್ದೀರಿ. ಕೆಲಸದ ನಿಮಿತ್ತ ಸಂಗಾತಿಯಿಂದ ದೂರವಿರಬಹುದು ಅಥವಾ ಈ ಸಮಯದಲ್ಲಿ ಸಂಗಾತಿಯ ಜೊತೆ ಒಂದಿಷ್ಟು ಮನಸ್ತಾಪಗಳು ಕೂಡ ಉಂಟಾಗಬಹುದು. ಯಾವುದೇ ವಿಷಯವನ್ನಾಗಲಿ ಗುಟ್ಟಾಗಿಡಬೇಡಿ. ಪಾರದರ್ಶಕತೆ ಇದ್ದರೆ ತಪ್ಪು ತಿಳುವಳಿಕೆಯನ್ನು ತಡೆಯಲು ಸಾಧ್ಯವಾಗಲಿದೆ. ಈ ಸಮಯದಲ್ಲಿ ಕೌಟುಂಬಿಕ ವಿಷಯದಲ್ಲಿ ಬಹಳ ಎಚ್ಚರಿಕೆ ಅಗತ್ಯವಾಗಿದ್ದರೂ ಕೂಡ ನೀವು ತಾಳ್ಮೆಯಿಂದ ನಿಮ್ಮ ಕುಟುಂಬ ಸದಸ್ಯರ ಜೊತೆ ಮಾತನಾಡಿದರೆ ಉತ್ತಮ ರೀತಿಯ ಬದಲಾವಣೆಯನ್ನು, ಶಾಂತಿಯುತ ವಾತಾವರಣವನ್ನು ಕುಟುಂಬದಲ್ಲಿ ನೋಡಲು ಸಾಧ್ಯವಾಗಲಿದೆ. ಮಕ್ಕಳ ವಿಷಯದಲ್ಲಿ ಎಚ್ಚರಿಕೆ ಇರಲಿ. ಮಕ್ಕಳ ಜೊತೆ ಮಾತನಾಡುವಾಗ ಪ್ರೀತಿ, ವಿಶ್ವಾಸ ಅಧಿಕವಾಗಿರಲಿದೆ. ಇದು ಕೌಟುಂಬಿಕವಾಗಿ ಫೆಬ್ರವರಿ ಕೊನೆಯ ವಾರದಲ್ಲಿ ನೀವು ವಹಿಸಬೇಕಾದ ಎಚ್ಚರಿಕೆ ಕ್ರಮವಾಗಿದ್ದು ಇನ್ನು ಮುಂದಿನದ್ದಾಗಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮೀನರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಏನೆಲ್ಲ ಬದಲಾವಣೆಯನ್ನು ಈ ಸಮಯದಲ್ಲಿ ನೋಡಲಿದ್ದಾರೆ ಎಂದು ತಿಳಿಯೋಣ. ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ಬಯಸುವ ಮೀನರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಇದು ಹಸಿರು ನಿಶಾನೆ. ವೀಸಾ ಅನುಮೋದನೆ ಮತ್ತು ವಿದೇಶಿ ವಿದ್ಯಾನಿಲಯಗಳ ಪ್ರವೇಶಕ್ಕೆ ಇದು ಸಕಾಲವಾಗಿರಲಿದೆ. ಆದರೆ ಸ್ಥಳೀಯವಾಗಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಕಾಡಬಹುದು. ಮನಸ್ಸು ಸದಾ ಹಗಲುಗನಸು ಅಥವಾ ಮನೋರಂಜನೆಯತ್ತ ಸಾಗುತ್ತದೆ. ಶನಿಯ ಶಿಸ್ತು ಮತ್ತು ಗುರುವಿನ ಮಾರ್ಗದರ್ಶನವನ್ನು ಅನುಸರಿಸುವುದರಿಂದಾಗಿ ನೀವು ಈ ಸಮಯದಲ್ಲಿ ವಿದ್ಯಾ ಕ್ಷೇತ್ರದಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಲು ಸಾಧ್ಯವಾಗಲಿದೆ. ಇಲ್ಲವಾದರೆ ನೀವು ಈ ಸಮಯದಲ್ಲಿ ಫಲಿತಾಂಶದಲ್ಲಿ
ಕೆಟ್ಟ ಅಂಕಗಳನ್ನು ಪಡೆಯಲಿದ್ದೀರಿ. ಲೈಬ್ರರಿಯಂತಹ ಶಾಂತ ಸ್ಥಳದಲ್ಲಿ ಕುಳಿತು ಓದುವುದು ನಿಮಗೆ ಲಾಭದಾಯಕವಾಗಿರಲಿದೆ. ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಗುರು, ಹಿರಿಯರ ಮತ್ತು ಪೋಷಕರ ಸಲಹೆ ಪಡೆಯಿರಿ. ಇದು ನಿಮಗೆ ಹೆಚ್ಚಿನ ಸಹಕಾರಿಯೂ ಕೂಡ ಆಗಿರಲಿದೆ. ಇದು ಗ್ರಹ ಸಂಚಾರದಿಂದಾಗಿ ಪ್ರಮುಖವಾಗಿ ಮೀನರಾಶಿಗೆ ಸೇರಿದ ವಿದ್ಯಾರ್ಥಿಗಳು ತಮ್ಮ ಕ್ಷೇತ್ರದಲ್ಲಿ ಎಚ್ಚರಿಕೆ ವಹಿಸಬೇಕಾದ ಅಂಶವಾಗಿದ್ದು, ಈ ಎಲ್ಲ ಶಿಕ್ಷಣ ಕ್ಷೇತ್ರ ಹಾಗೆ ಇನ್ನಿತರ ಕ್ಷೇತ್ರಗಳಲ್ಲಿ ನೀವು ಈ ಪ್ರಸ್ತುತ ಸಮಯದಲ್ಲಿ ಗ್ರಹ ಗೋಚಾರ ಫಲಿತಾಂಶದಿಂದಾಗಿ ನೋಡುವ ಬದಲಾವಣೆಯಾಗಿದ್ದು, ಇನ್ನು ಮುಂದಿನದ್ದಾಗಿ ಈ ಎಲ್ಲ ಗ್ರಹ ಸಂಚಾರದ ಪರಿಣಾಮದಿಂದಾಗಿ ಉಂಟಾಗುವಂಥ ಅನೇಕ ರೀತಿಯ ಸಮಸ್ಯೆಗಳಿಗೆ ಯಾವ ರೀತಿಯ ಸರಳ ಜ್ಯೋತಿಷ ಪರಿಹಾರವನ್ನು ಅನುಸರಿಸಬೇಕು ಎಂಬುದನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಳ ಜ್ಯೋತಿಷ್ಯ ಪರಿಹಾರದ ಬಗ್ಗೆ ನಾವು ಗಮನಿಸುವುದಾದರೆ, ಮೀನರಾಶಿಗೆ ಸೇರಿದ ವ್ಯಕ್ತಿಗಳು ಈ ಪ್ರಸ್ತುತ ಸಮಯದಲ್ಲಿ ಹನುಮಾನ್ ಚಾಲಿಸವನ್ನು ಪಠಿಸುವುದು ಅತಿ ಮುಖ್ಯವಾಗಿರಲಿದೆ. ಈ ಸಮಯದಲ್ಲಿ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಪಠಿಸುವುದು ಅಥವಾ ಆಲಿಸುವುದರಿಂದಾಗಿ ಶನಿಯ ಪೀಡೆ ಮತ್ತು ಮಾನಸಿಕ ಭಯ ನಿವಾರಣೆಯಾಗಲಿದೆ. ಇದು ನಿಮಗೆ ಹೆಚ್ಚಿನ ಸಹಕಾರಿಯೂ ಕೂಡ ಆಗಿರಲಿದೆ. ಇನ್ನು 12ನೇ ಮನೆಯ ದೋಷ ನಿವಾರಣೆಗಾಗಿ ನೀವು ಈ ಸಮಯದಲ್ಲಿ ಹಾಸಿಗೆ, ದಿಂಬು ಅಥವಾ ಕಂಬಳಿಯನ್ನು ದಾನ ಮಾಡಿ. ಇದು ನಿದ್ರಾಹೀನತೆಯ ಸಮಸ್ಯೆಯನ್ನು ನಿವಾರಿಸಲು ಸಹಕಾರಿಯಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಶಿವನಿಗೆ ಅಭಿಷೇಕ ಮಾಡುವುದು ಬಹು ಮುಖ್ಯವಾಗಿರಲಿದೆ. ಸೋಮವಾರದಂದು ಶಿವನಿಗೆ ಹಾಲು ಮತ್ತು ನೀರಿನ ಅಭಿಷೇಕ ಮಾಡುವುದರಿಂದಾಗಿ ಮಾನಸಿಕ ಶಾಂತಿ ಸಿಗಲಿದೆ. ಇದು ನಿಮಗೆ ಹೆಚ್ಚಿನ ಸಹಕಾರಿಯೂ ಕೂಡ ಆಗಿರಲಿದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಶಂ ಶನೇಶ್ವರಾಯ ನಮಃ, ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ಮೀನರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.